ನಮಸ್ಕಾರ ರೈತ ಬಂಧುಗಳೇ, ನಾನು ಇಂದು M45 ಫಂಗಿಸೈಡ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡುತ್ತೇನೆ. ಇದು ಶೇಂಗಾ, ಟೊಮೆಟೊ, ಮೆಣಸಿನಕಾಯಿ, ತರಕಾರಿ, ದ್ರಾಕ್ಷಿ, ದಾಳಿಂಬೆ, ಹೂ ಬೆಳೆ ಎಲ್ಲ ಬೆಳೆಗಳಲ್ಲೂ ಹೆಚ್ಚು ಬಳಸುವ ಸಾಮಾನ್ಯ ರೋಗ ನಿಯಂತ್ರಣ ಔಷಧಿ. M45 ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್, ಅಂದರೆ ಇದು ಎಲೆಗಳ ಮೇಲ್ಮೈಯಲ್ಲಿ ಲೇಪನವಾಗುತ್ತದೆ. ಎಲೆಯ ಒಳಗೆ ಪ್ರಕಾಶಿಸುವುದಿಲ್ಲ, ಹಾಗಾಗಿ ಇದನ್ನು ಮುಂಚಿತವಾಗಿ ತಡೆಗಟ್ಟುವ ಉದ್ದೇಶಕ್ಕೆ ಬಳಸುತ್ತಾರೆ. ರೋಗ ಬಂದ ನಂತರ ಕೊಡೋದಲ್ಲ, ಪ್ರಯೋಜನ ಕಡಿಮೆ. M45 ಆರಂಭಿಕ ಮತ್ತು ತಡವಾದ ರೋಗ, ಡೌನಿ ಶಿಲೀಂಧ್ರ, ಎಲೆ ಚುಕ್ಕೆ ಮತ್ತು ಅಂತ್ರಾಕ್ನೋಸ್ನಂತಹ ರೋಗಗಳ ವಿರುದ್ಧ ಪರಿಣಾಮಕಾರಿಯಾಗಿದೆ. ಶಿಲೀಂಧ್ರಗಳ ಸೋಂಕು ಪ್ರಾರಂಭವಾಗುವುದನ್ನು ತಡೆಯಲು ಮತ್ತು ಸೋಂಕುಗಳನ್ನು ನಿಯಂತ್ರಿಸಲು ಮತ್ತು ತಗ್ಗಿಸಲು ಇದನ್ನು ಬಳಸಬಹುದು. ಇದು ಸಸ್ಯಗಳ ಆರೋಗ್ಯಕ್ಕೆ ಅಗತ್ಯವಾದ ಸೂಕ್ಷ್ಮ ಪೋಷಕಾಂಶಗಳಾದ ಮ್ಯಾಂಗನೀಸ್, ಸತುವನ್ನು ಪೂರೈಸುತ್ತದೆ. ಶಿಲೀಂಧ್ರ ರೋಗಗಳಿಂದ ರಕ್ಷಣೆಗಾಗಿ ಸಸ್ಯಗಳ ಎಲೆಗಳಿಗೆ ಅನ್ವಯಿಸಲಾಗುತ್ತದೆ. ನಾಟಿ ಮಾಡುವ ಮೊದಲು ಶಿಲೀಂಧ್ರಗಳ ರೋಗಗಳ ಕಾರಣಗಳಿಂದ ಬೀಜಗಳನ್ನು ರಕ್ಷಿಸಲು ಬಳಸಲಾಗುತ್ತದೆ. ಇದರ ಪ್ರಮಾಣ ಪ್ರತಿ ಲೀಟರ್ ನೀರಿಗೆ 2.5 ಗ್ರಾಂರಿಂದ 3 ಗ್ರಾಂವರೆಗೆ ಯೂಸ್ ಮಾಡಬಹುದು. M45 ಫಂಗಿಸೈಡನ್ನು ಮೈಕ್ರೋನ್ಯೂಟ್ರಿಯೆಂಟ್ಸ್ ಜೊತೆ ಮಿಕ್ಸ್ ಮಾಡಬಹುದು, ಆದರೆ ಕಾಪರ್ ಆಧಾರಿತ ಔಷಧಗಳೊಂದಿಗೆ ಮಿಕ್ಸ್ ಮಾಡಬಾರದು. ಇದನ್ನು ಮುಂಜಾನೆ ಮತ್ತು ಸಾಯಂಕಾಲ ಸಿಂಪಡಿಸಬಹುದು. ರೈತ ಬಂಧುಗಳೇ, ನಿಮ್ಮ ಬೆಳೆಗೆ ಬೇಗನೆ ರೋಗ ತಗುಲುವುದರಿಂದ M45 ಅನ್ನು ಮುಂಚಿತವಾಗಿ ರೋಗ ಕಾಣುವ ಮೊದಲೇ ಸಿಂಪಡಣೆ ಮಾಡಿ. ಇಂಥ ಕೃಷಿ ಮಾಹಿತಿ ಬೇಕಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.